ಮನಸ್ಥಿತಿ ಇಲ್ಲದ, ಒಂದು ಕರುಣೆ ಇಲ್ಲದ, ಕಣ್ಣಿನಲ್ಲಿ ರಕ್ತ ಇಲ್ಲದ ಈ ಡ್ರೈವರ್ಗಳಿಗೆ ನಮ್ಮ ಸರ್ಕಾರ ಕೆಲಸ ಕೊಟ್ಟು ನನ್ನಂತ, ನನ್ನ ಅಕ್ಕನ ಮಗನಂತ ಈ ಪಾಪನನ್ನ ಹುಡುಗನನ್ನ ಬಲಿ ತಗೊಂಡ್ರಲ್ವಾ. 4 ಸಣ್ಣ ಮಗು, ಇಡೀ ಮನೆಗೆ ಆಧಾರ ಸ್ತಂಭವಾಗಿದೆ ನಮ್ಮ ಅಕ್ಕನ ಮಗ. ಇವತ್ತು ಹೋಗಿ ಮಲಗಿಬಿಟ್ಟಿದ್ದಾನೆ. ನಮಗೆ ಸಹಿಸಕ್ಕಾಗತ್ತಾ? ಅವನನ್ನು ಕೆಲಸದಿಂದ ಡಿಸ್ಮಿಸ್ ಮಾಡಿ ಅವನನ್ನು ಬಿಡುವುದಲ್ಲ ಗೌರ್ಮೆಂಟಿನ ಕೆಲಸ. ಅವನಿಗೆ ಕಾನೂನಿಗೆ ತಕ್ಕಂತಹ ಶಿಕ್ಷೆ ಸಿಗಬೇಕು. ನನ್ನ ಅಪ್ಪ ಒಂದು ಸೋಷಿಯಲ್ ವರ್ಕರ್. ಅವರು ಖಾಲಿ ಒಂದು ಆಟೋ ಡ್ರೈವರ್ ಅಲ್ಲ, ಸೋಷಿಯಲ್ ವರ್ಕರ್ ಆಗಿ ಇಷ್ಟು ವರ್ಷ ಬಾಳಿದ್ದಾರೆ. ಯೂಸುಫ್ ಅಂತ ನನ್ನ ಅಕ್ಕನ ಮಗ, ಹೈದರಾಲಿ ಅಂತ. ನಾನು ದಿನನಿತ್ಯ KSRT ಬಸ್ಸಲ್ಲಿ ಕೇರಳಕ್ಕೆ ಪ್ರಯಾಣ ಮಾಡುವವನು. ಆ ಬಸ್ಸಿನ ಅವಸ್ಥೆ ನನಗೆ ಗೊತ್ತು. ಅದರೊಳಗೆ ಎಷ್ಟೆಲ್ಲ ಕಿತಾಪತಿ ನಡೀತದೆ, ಯಾವ ಕಡೆಯಲ್ಲೆಲ್ಲ ಬಸ್ ಸ್ಟಾಪ್ ಇಲ್ಲದ ಜಾಗದಲ್ಲಿ ಈ ಹೈವೇ ರಾಷ್ಟ್ರೀಯ ಹೆದ್ದಾರಿ ಆದ ನಂತರ ಕಂಡಕ್ಟರ್ ಅವನು ಕೂಗ್ತಾನೆ, ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತೇಳಿ. ಇವನ್ ತಗೊಂಡೋಗಿ ಡ್ರೈವರ್ ತಗೊಂಡೋಗಿ ಎಲ್ಲೆಲ್ಲೋ ಹೆಂಗಸಣ್ಣ ನಿಲ್ಲಿಸೋದು ನಮ್ಮ ಕಣ್ಣು ಮುಂದೆ ನೋಡಿದ್ದೀವಿ. ಯಾಕಂದ್ರೆ ನಮ್ಗೆ ಮಾತಾಡುವಂಗಿಲ್ಲ. ಮಾತಾಡಿದ ತಕ್ಷಣ ಡೈರೆಕ್ಟ್ ಬಸ್ ಹೋಗೋದು ಸ್ಟೇಷನ್ಗೆ. KSRTC ಕಾಸರಗೋಡಿಂದ ಬರುವ ಬಸ್ಸು ತಲಪಾಡಿ ಇಳಿಜಾರಲ್ಲಿ ಅಷ್ಟೊಂದು ಸ್ಪೀಡ್ ಬಂದು ಹೊಡೆಯೋದಾದ್ರೆ ಅವನು ಕಂಡಕ್ಟ್ರ ಅಥವಾ ಕ್ರೂರ್ಯ? ಅದು ನಮ್ಗೆ ಉತ್ತರ ಕೊಡು. ಒಂದೇ ಪ್ರಶ್ನೆ. ಎರಡನೇದಾಗಿ, ಮಾನವೀಯತೆ ಇಲ್ಲದ ಇಂತಹ ಕಂಡಕ್ಟರ್ ಡ್ರೈವರ್ಗಳಿಗೆ ಈ ತರ ನಮ್ಮ ಸರ್ಕಾರ ಅವರಿಗೆ ಕೆಲಸ ಕೊಡ್ತದಲ್ವಾ, ಅವರಿಗೆ ಲೈಸೆನ್ಸ್ ಕೊಡುವಾಗ ಚೆಕಿಂಗ್ ನೋಡಿ. ನಾವು ನಮ್ಮ ಮಂಗಳೂರಲ್ಲಿ ಒಂದು ಲೈಸೆನ್ಸ್ ತಗೋಬೇಕಾದ್ರೆ ಎಷ್ಟೋ ಒಂದು ಟ್ರೈನಿಂಗ್ ಕೊಡ್ತಾರೆ ನಮಗೆ. ಅದು ಕೊಟ್ಟಲ್ಲ ಅವರಿಗೆ ಲೈಸೆನ್ಸ್ ಕೊಡೋದು. ಮತ್ತೆ ಇಂಥ ಡ್ರೈವರ್ಗಳನ್ನ ನಮ್ಮ ಗೌರ್ಮೆಂಟ್ ಕರ್ನಾಟಕ ಸರ್ಕಾರ ಅಂಥವರನ್ನು ಇನ್ನು ಮುಂದೆ ಎಷ್ಟು ಜೀವವನ್ನು ಬಲಿ ತಗೊಂಡಿದ್ದ ಡ್ರೈವರ್ಗಳು. ಮನಸ್ಥಿತಿ ಇಲ್ಲದ, ಒಂದು ಕರುಣೆ ಇಲ್ಲದ, ಕಣ್ಣಿನಲ್ಲಿ ರಕ್ತ ಇಲ್ಲದ ಈ ಡ್ರೈವರ್ಗಳಿಗೆ ನಮ್ಮ ಸರ್ಕಾರ ಕೆಲಸ ಕೊಟ್ಟು ನನ್ನಂತ, ನನ್ನ ಅಕ್ಕನ ಮಗನಂತ ಈ ಪಾಪನನ್ನ ಹುಡುಗನನ್ನ ಬಲಿ ತಗೊಂಡ್ರಲ್ವಾ. ಅವನ ಜೊತೆ ಇದ್ದ ಇಷ್ಟು ಮಂದಿ ಹೆಂಗಸರು, ಅವರಲ್ಲಿ ಯಾರೋ ಒಬ್ರು ಒಂದು 10 ವರ್ಷದ ಮಗು ಇರ್ತಿದ್ರೆ ನಮ್ಗೆ ಕೇಳ್ಬೋದಿತ್ತು, ಮಗಳ ಏನಾಯ್ತು ಅಂತೇಳಿ, ಅಥವಾ ಮಗ ಏನಾಯ್ತು. ಅದು ಯಾರು ಇಲ್ಲದಂತ ಕ್ರೂರಿಯಾಗಿ ಈ ತರ ಅವನು ಬಲಿ ತಗೊಂಡಲ್ವಾ. ನಮ್ಗೆ ನ್ಯಾಯ ಬೇಡವಾ? ನೀವು ಹೇಳಿ ಸರ್. ನೋಡಿ ಸರ್, ಆ ಮಗು ನೋಡಿ, ಆ ಮಗು ಇದೆ, ಅದಕ್ಕೆ ಬುದ್ಧಿ ಇಲ್ಲ. ಇವ ನಿಮ್ಮ ಹತ್ರ ಮಾತ್ರ ಅವ್ನು ದೊಡ್ಡವ. ಅವ್ನು +2 ಸೆಕೆಂಡ್ PUC ಕಳೀತಾ ಇದ್ದಾನೆ. ನಮ್ಮ ಕೇಳಿದಲ್ಲಿ +2 ಅಂತ ಹೇಳೋದು, ಕಳೀತಾ ಇದ್ದಾನೆ. ಅದ್ರ ನಂತರ ಒಂದು ಹೆಣ್ಣು ಮಗಳು, ಅದ್ರ 3ನೇದು ಈ ಮಗು, 4ನೇ ಸಣ್ಣ ಮಗು, ಇಡೀ ಮನೆಗೆ ಆಧಾರ ಸ್ತಂಭವಾಗಿದೆ ನಮ್ಮ ಅಕ್ಕನ ಮಗ. ಇವತ್ತು ಹೋಗಿ ಮಲಗಿಬಿಟ್ಟಿದ್ದಾನೆ. ನಮ್ಗೆ ಸಹಿಸಕ್ಕಾಗತ್ತಾ ಹೇಳಿ? ಎರಡನೇದು, ಈ ಮನೆ ಕಟ್ಟಿದ್ದು ಹೇಗೆ ಅಂತ ಹೇಳಿದ್ರೆ, ಈ ಜಾಗಕ್ಕೆ ಲೋನ್ ಉಂಟು. ಲೋನ್ ಇದು ಮುಗಿದ ತಕ್ಷಣ ಮನೆಗೆ ಲೋನ್ ಮಾಡಿ 10 lakh ಲೋನ್ ತಗೊಂಡಿದ್ದಾನೆ. EMI ಅದುಂಟು, ಗಾಡಿಗೆ ಲೋನ್ ಉಂಟು, ಮನೆ ಖರ್ಚ ಉಂಟು. ಎಲ್ಲ ನಾವು ಮುಂಚೆ ಅವನಿಗೆ ನಾವು ಹೆಲ್ಪ್ ಮಾಡಲಿಲ್ಲ. ಅವನೇ ದುಡ್ದು ಅವನ ಇಷ್ಟದಿಂದ ಅವನ ಹೆಂಡತಿ ಮಕ್ಕಳನ್ನ ನೋಡ್ಕೊಂತ ಬಂದ ನಮ್ಮ ಅಕ್ಕನ ಮಗ ಇವತ್ತು ಆರಾಮಾಗಿ ಮಲ್ಕೊಬಿಟ್ಟಿದ್ದಾನೆ. ಅವನು 4ನೇ ರಿಕ್ಷೆ, ಇದು 14 ವರ್ಷದಲ್ಲಿ 4ನೇ ರಿಕ್ಷೆ. ಈ 4ನೇ ರಿಕ್ಷೆದಲ್ಲಿ ಒಂದಿಷ್ಟು ಈ ರಿಕ್ಷೆ ಸೇಲ್ ಮಾಡಿದ್ನಲ್ಲ, ಅವರಲ್ಲಿ ಕೇಳ್ಕೊಳ್ಳಿ, ಏನಾದ್ರೂ ಒಂದು ಆಕ್ಸಿಡೆಂಟ್ ಆಗಿದೆಯಾ, ಏನಾದ್ರೂ ಒಂದು ಗೆರೆ ಬಿದ್ದಿದೆಯಾ, ಅಥವಾ ಏನೋ ಲೈಟ್ ಹೋಗಿದೆಯಾ. ಅವನ ಮಕ್ಕಳನ್ನು ಎಷ್ಟು ಸಾಕ್ತಾನೆ ಅಷ್ಟೇ ಸಲ ರಿಕ್ಷೆ ಸಾಕ್ತಾನೆ ಅವನು. KC ರೋಡಲ್ಲಿ ಅವನು ಪಾರ್ಕಿಂಗ್, ಅಲ್ಲಿ ಕೇಳಿದ್ರೆ ಗೊತ್ತಾಗ್ಬೋದು ಅವನ ವಿಷಯ. ಎಲ್ರಿಗೂ ಬೇಕಾದ ಒಬ್ಬ ನಮ್ಮ ಡ್ರೈವರ್ ನಮ್ಮ ಇದರಲ್ಲಿ ಒಂದು. ಎರಡನೇದಾಗಿ, ಅವನ ಡ್ರೈವಿಂಗ್ ಅಲ್ಲಿ ಅವನು ಫಾಸ್ಟ್ ಹೋಗಲ್ಲ. ಅವನಿಗೆಲ್ಲ ಡ್ರೈವಿಂಗ್ ಗೊತ್ತುಂಟು, 2 wheeler ಗೊತ್ತುಂಟು, 4 wheeler ಗೊತ್ತುಂಟು. ಒಬ್ಬೊಬ್ರು ಅವನಿಗೆ ಬೇಕಾದವರು ಪ್ಯಾಸೆಂಜರ್ಗಳು ಅವನು ಕರೆಸಿ ಅವನ ಆಟೋವನ್ನು ಅವನು ಮಲಗಿಸಿ ಕಾರು ಕೊಟ್ಟು ಕಳಿಸ್ತಾರೆ. ಅವನದ್ದು ಹೋಗೋದು ನಮ್ಗೆ ತೊಂದರೆ ಇಲ್ಲ, ಹೆದರಿಕೆ ಇಲ್ಲ, ಅಷ್ಟು ಅವನು ಹೈ ಸ್ಪೀಡ್ ಏನಲ್ಲ ಅಂತೇಳಿ. ಇಡೀ ಇಲ್ಲಿ ಅವನ ಹುಟ್ಟಿ ಬೆಳೆದವರು ಕಿನ್ಯ ಅಂತೇಳಿ, ನಮ್ಮ ಮನೆ ಪಕ್ಕದ, ನಮ್ಮ ಮನೆಯಲ್ಲಿ ಇದ್ದಿದ್ದವನು. ಅಲ್ಲಿ ಕೇಳ್ಬೋದು. ಇಡೀ KC ರೋಡು KC ರೋಡ್ ಒಳಗಡೆ ಎಲ್ಲಾ ಮನೆಗಳಿಗೂ ಹೈದರಲ್ಲಿ ಇರ್ತದ್ರೆ ಒಬ್ಬ ಅವರ ಮನೆ ಸಹೋದರ ತರ ನೋಡ್ತಿದ್ರು. ಯಾಕಂದ್ರೆ ಅವನ ಅಷ್ಟಕ್ಕೊಂದು ಒಳ್ಳೆ ವ್ಯಕ್ತಿ. 12 ಗಂಟೆ ರಾತ್ರಿ ಫೋನ್ ಬಂದು ಅವನಿಗೆ ಹುಷಾರಿದ್ರು, ಒಮ್ಮೊಮ್ಮೆ ಜ್ವರ ಇದ್ದೇ ಇರುತ್ತಲ್ಲ, ಅದೆಲ್ಲ ಸಾಮಾನ್ಯ ಅಲ್ವಾ. ಆವಾಗ್ಲೂ ಕೂಡ ಫೋನ್ ಬಂದ್ರೆ ಅವನ ಶರೀರ ಅವನು ನೋಡ್ಲಿಲ್ಲ, ಪಕ್ಕದವ್ರು ಕರೆದ್ರು ಅಂತ ಹೇಳ್ಬಿಟ್ಟು ಹೋಗ್ತಿದ್ದ. ಅದು ಯಾಕೆ ಅವನಿಗೆ ಬೇರೆ ರಿಕ್ಷೆಯವರು ಇಲ್ವಾ? ಅಷ್ಟು ವಿಶ್ವಾಸ ಇದ್ದ ಕಾರಣ ತಾನೆ. ಯಾವುದೇ ಇರಲಿ, ಏನಂತೂ ನಮ್ಮ ಹುಡುಗ ಹೋಗಿ ಆಯ್ತು, ಮಳಗಿ ಆಯ್ತು, ನಮ್ಗೆ ನ್ಯಾಯ ಸಿಗ್ಬೇಕು ಸರ್. ಈ ಮಕ್ಕಳಿಗೊಂದು ಅವರ ವಿದ್ಯಾಭ್ಯಾಸಕ್ಕೋಸ್ಕರ ಆ ಕ್ರೂರಿ ಮನಸ್ಸಿನವ, ಆ ನನ್ನ ಅಂತ ಒಂದು ಸನ್ಮನಸ್ಸಿದ್ದಲ್ಲ ಅವನಿಗೊಂದು ಮಾನವೀಯತೆ ಇಲ್ಲದ
ಕಣ್ಣಿನಲ್ಲಿ ರಕ್ತ ಇಲ್ಲದಂತ ಆ ಡ್ರೈವರಿಗೆ ಉಂಟಲ್ಲ, ಕಾನೂನುಬದ್ಧವಾಗಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಕಾನೂನುಬದ್ಧವಾಗಿ ಅವನಿಗೆ ಶಿಕ್ಷೆ ಆಗ್ಲೇಬೇಕು ಸರ್. ಶಿಕ್ಷೆ ಆದ್ರೇನೆ ನಮ್ಗೆ ನಮ್ಮ ಮಗನಿಂದ, ನಮ್ಮ ಹೋದ ಮಗನಿಗೆ ನೆಮ್ಮದಿ, ಅವನ ಆತ್ಮಕ್ಕೆ ಚಿರಶಾಂತಿ ಸಿಗ್ಬೋದು ಸರ್. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಈ ರಿಪೋರ್ಟ್ ಮಾಡಿ ನಿಮ್ಗೆಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ನನ್ನ ಅಕ್ಕನ ಮಗನಿಗೆ ನ್ಯಾಯ ಸಿಗುವಂಗೆ ಮಾಡಿ. ನನ್ನ ಹೆಸರು ಬಾಜಿ ಜಮಾನ್ ಅಂತ. ನಿನ್ನೆ ಆದ ಘಟನೆಯಲ್ಲಿ ತೀರು ಹೋದದ್ದು ಆಟೋ ಡ್ರೈವರ್ ನನ್ನ ತಂದೆಯವರಾಗಿದ್ದಾರೆ. ನಾನು ಇಲ್ಲೇ ಮನೆಯಲ್ಲಿದ್ದೆ. ನನಗೆ ಒಂದು ಕಾಲ್ ಬಂತು, ನನ್ನ ಏನು ಹೇಳುದು ಅಪ್ಪಂದು ಬ್ರದರ್ದು ಕಾಲ್ ಬಂತು. ಅವ್ರು ಹೇಳಿದ್ರು ಎಲ್ಲಿದ್ದೀರಿ, ಅವ್ರೆಂತ ಹೇಳಿಲ್ಲ. ಮತ್ತೆ ಅಪ್ಪಂದು ಮಾವಂದು ಕಾಲ್ ಬಂತು, ಅವರು ಎಂತ ಹೇಳಿಲ್ಲ. ಹಾಗೆ ಅಮ್ಮನಿಗೆ ಸ್ವಲ್ಪ ಡೌಟ್ ಆಯ್ತು ಎಂತೋ ಆಗಿದೆ. ಆಮೇಲೆ ನನಗೆ ಕಾಲ್ ಬಂತು, ನನ್ನ ಆಂಟಿ ಅಂತ ಕಾಲ್ ಬಂತು. ಅವ್ರು ಹೇಳಿದ್ರು ಅಪ್ಪನಿಗೆ ಆಕ್ಸಿಡೆಂಟ್ ಆಗಿದೆ, ಸ್ವಲ್ಪ ನೋಡು ಹೋಗಿ. ನನಗೆ ಅರ್ಥ ಆಗಲಿಲ್ಲ. ಆಗ ಅವರು ಸ್ವಲ್ಪ ಫ್ರಸ್ಟ್ರೇಟೆಡ್ ಆಗಿದ್ರು, ಸ್ವಲ್ಪ ನರ್ವಸ್ ಆಗಿದ್ರು. ಅದಕ್ಕೆ ನಾನು ನನ್ನ ನೇಬರ್ ಅಂಕಲ್ ಅನ್ನು ಕರ್ಕೊಂಡು ಸೀದಾ ಎನಪಾಯ ಹಾಸ್ಪಿಟ್ಲಿಗೆ ಹೋದೆ. ಅಲ್ಲಿ ನೋಡಿದಾಗ ಅಲ್ಲಿ ನನಗೆ ಮೊದಲಿಗೆ ಎಂತ ವಿಷಯ ಗೊತ್ತಾಗ್ಲಿಲ್ಲ, ಅವ್ರು ಯಾರು ಹೇಳಿಲ್ಲ. ನಾನು ಅಪ್ಪನ ನೋಡಿದೆ, ತುಂಬಾ ಕ್ರೂರವಾಗಿ ರಕ್ತ ಎಲ್ಲ ಇತ್ತು. ಆದ್ರೆ ನನಗೆ ಅಷ್ಟು ತಲೆಗೆ ಹೋಗ್ಲಿಲ್ಲ ಎಂತ ಆಗಿದೆ ಅಂತ. ಆಮೇಲೆ ಸ್ವಲ್ಪ ಹೊತ್ತು ನಂತರ ನಾನು ಅಲ್ಲಿ ಕೂತ್ಕೊಂಡಿರುವಾಗ ಒಬ್ರು ಫೋನಲ್ಲಿ ಮಾತಾಡೋದು ನನಗೆ ಕೇಳಿಸು. ಅವ್ರು ಹೇಳಿದ್ರು ಬಸ್ನವನು ಸ್ಪೀಡ್ ಆಗಿ ಬಂದು ಆಕ್ಸಿಡೆಂಟ್ ಆಗಿದೆ. ಆ ಶಬ್ದ ನನಗೆ ಕೇಳಿದಾಗ ನನ್ನ ಮನಸ್ಸಿಗೆ ಸ್ವಲ್ಪ ನೋವಾಯ್ತು. ಬಸ್ಸು ರಿಕ್ಷೆ ಎಲ್ಲಿದೆ, ದೊಡ್ಡ ಬಸ್ಸು ರಿಕ್ಷೆ ಅಂದ್ರೆ ಬಸ್ಸಿಗೆ ಅಷ್ಟೇನು ಇದಾಗಿರಲ್ಲ, ಪ್ಯಾಸೆಂಜರ್ ಸ್ವಲ್ಪ ಆಚೆ ಈಚೆ ಆಗಿರ್ತಾರೆ. ಆದ್ರೆ ರಿಕ್ಷೆ ಅವಸ್ಥೆ ಆಗಿರ್ಬೋದು. ನಾನು ನೋಡಿಲ್ಲ, ಒಂದು ಫೋಟೋ ನೋಡಿಲ್ಲ, ಒಂದು ದೃಶ್ಯ ನೋಡಿಲ್ಲ. ನನಗೆ ಅಂದಾಜು ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಎಂತ ಆಗಿದೆ ಅಂತ. ಸ್ವಲ್ಪ ಹೊತ್ತಿನ ನಂತರ ಮತ್ತೊಂದು ಕರೆಯಲ್ಲಿ ಒಬ್ಬ ಮಾತಾಡ್ತಾ ಇದ್ರು. ಅವ್ರು ಹೇಳಿದ್ರು ಸ್ಪಾಟ್ ಅಲ್ಲಿ 5 ಮಂದಿ ತೀರೋಗಿದ್ದಾರೆ. ಇದು ಕೇಳಿದ ತಕ್ಷಣ ನನಗೆ ಎಂತ ಮಾಡ್ಲಿಕ್ಕೆ ಆಗಿಲ್ಲ. ನಾನು ಅಲ್ಲೇ ಕೂತ್ಕೊಂಡಿದ್ದೆ. ಆಮೇಲೆ ಒಂದು ಸಂಜೆ 4-5 ಗಂಟೆ ಆಗೋ ನಾನು ಮನೆಗೆ ಬಂದು ನೋಡಿದಾಗ ಇಲ್ಲಿ ಫುಲ್ಲು ಹಾಲೆಲ್ಲ ಜನ ಎಲ್ಲ ತುಂಬಿದ್ರು. ಅಮ್ಮನನ್ನು ಸಮಾಧಾನ ಮಾಡ್ತಾ ಇದ್ರು. ಇಲ್ಲಿ ನಮ್ಮ ಅವರು ಎಂತ ಹೇಳುದು, ನಮ್ಮ ನೇಬರಲ್ಲಿ ಇದ್ದು ಅವರು 4 ಜನ ಇದ್ರು. ಒಬ್ಳು 11 ವಯಸ್ಸಿನ ಹುಡುಗಿ, ಚಿಕ್ಕ ಹುಡುಗಿ, ಪಾಪ ಪುಟಾಣಿ ಹುಡುಗಿ, ಅವಳಿಗೆ ಎಂತ ಗೊತ್ತಿರ್ಲಿಲ್ಲ ಏನಂತ. ಅವ್ರವ್ರು ಇಲ್ಲೇ ನೇಬರ್ಸ್ ನಮ್ದು. ಮತ್ತೆ ಒಬ್ಳು 19 ವಯಸ್ಸಿನ ಒಂದು ಹುಡುಗಿ, ಬಾಲಕಿ, ಮತ್ತೆ ದೊಡ್ಡವರು, ಅವರ ಮನೆಯವರೇ. ನಿನ್ನೆ ಆದ ಘಟನೆಯಲ್ಲಿ ತೀರು ಹೋದದ್ದು ಆಟೋ ಡ್ರೈವರ್ ನನ್ನ ತಂದೆಯವರಾಗಿದ್ದಾರೆ. ಸೊ ನಾನು ಹೇಳಬೇಕಂತ ಬಯಸುವ ಕೆಲವು ಕಾರ್ಯಗಳಿವೆ. ಅದೇನೆಂದ್ರೆ, ಇದು ಫಾಲ್ಟ್ ನಮ್ಮದಲ್ಲ. ಅಂದ್ರೆ ಅದೇ ನಾನು ನಮ್ಮ ಅಪ್ಪ ಆಗಿದ್ದ ಕಾರಣ ನಾನು ಹೇಳುತ್ತಾ ಇಲ್ಲ. ಅದೊಂದು ಪೆಡೆಸ್ಟ್ರಿಯನ್ ಕ್ರಾಸ್, ಮೇ ಬಿ ನನಗೆ ಆಗಿರ್ಬೋದು, ನನಗೆ ಅಷ್ಟು ಮಾಹಿತಿ ಇಲ್ಲ. ಅಂದ್ರೆ ಅದು ಓಪನ್ ಆಗಿದೆ, ಅದು ಹೈವೇ ಅಲ್ಲ, ಅಲ್ಲಿ ಯೂಟರ್ನ್ ಇದೆ, ಕ್ರಾಸ್ ಇದೆ. ಆದುದರಿಂದ ಡ್ರೈವರ್ನವರು ಅವನು ಅಲ್ಲಿ ಓವರ್ ಸ್ಪೀಡಿಂಗ್ ಮಾಡ್ಲಿಕ್ಕಿಲ್ಲ. ನಮ್ಮ ಆಟೋದ ಪರಿಸ್ಥಿತಿ ನೋಡಿದ್ರೆ ಅದು ಚಿಕ್ಕ ಆಕ್ಸಿಡೆಂಟ್ ಅಂತೂ ಅಲ್ಲ. ಅಂತ ಪರಿಸ್ಥಿತಿಗೆ ತಂದಿದ್ದಾರೆ. ನಮಗೆ ರೈಟ್ ಆದ ನ್ಯಾಯ ಬೇಕು, ಇದಕ್ಕೆ ಜಸ್ಟಿಸ್ ಸಿಗಬೇಕು. ಅವನನ್ನು ಕೆಲಸದಿಂದ ಡಿಸ್ಮಿಸ್ ಮಾಡಿ ಅವನನ್ನು ಬಿಡುವುದಲ್ಲ ಗೌರ್ಮೆಂಟಿನ ಕೆಲಸ. ಅವನಿಗೆ ಕಾನೂನಿಗೆ ತಕ್ಕಂತಹ ಶಿಕ್ಷೆ ಸಿಗಬೇಕು. ಅವನಿಗೆ ಶಿಕ್ಷೆ ಸಿಕ್ಕಿದ್ರೆ 5 ಜನ ಮೌತಾಯವರ ಆತ್ಮಕ್ಕೆ ಶಾಂತಿ ಸಿಗ್ಬಹುದು. ಇಲ್ಲಂದ್ರೆ ಅವರನ್ನು ಹೀಗೆ ಬಿಟ್ರೆ ನಾಳೆ ಬೇರೆ KSRTC ಡ್ರೈವರಿಗೆ ಆಕ್ಸಿಡೆಂಟ್ ಆಗಿ ಹೇಳ್ತಾ ಇದ್ರೆ ಏನ್ ಪರಿಸ್ಥಿತಿ ಏನು? ಇದರಲ್ಲಿ ನ್ಯಾಯ ಸಿಗ್ಬೇಕು. ನನ್ನ ಅಪ್ಪ ಒಂದು ಸೋಷಿಯಲ್ ವರ್ಕರ್. ಅವರು ಖಾಲಿ ಒಂದು ಆಟೋ ಡ್ರೈವರ್ ಅಲ್ಲ, ಸೋಷಿಯಲ್ ವರ್ಕರ್ ಆಗಿ ಇಷ್ಟು ವರ್ಷ ಬಾಳಿದ್ದಾರೆ. 14 ವರ್ಷದಿಂದ ಅವರು ಆಟೋ ಓಡಿಸ್ತಾ ಇದ್ದಾರೆ. ಅವ್ರದ್ದು ಒಂದು ಸೋಷಿಯಲ್ ಸರ್ವಿಸ್ ಇದ್ದಾಗೆ. ಯಾವ ರಾತ್ರಿ ಅವರಿಗೆ ಏನ್ ಹೇಳುದು, ಜ್ವರ ಇದ್ದರು, ಶೀತ ಇದ್ದರು, ಅವರು ಎದ್ದು ಹೋಗ್ತಾರೆ. ಈಗ ನಮ್ಮ ನೇಬರ್ ಅಲ್ಲಿ ಯಾರಾದ್ರೂ ಬರ್ತಾರೆ, ನಮ್ಗೆ ಹಾಸ್ಪಿಟಲ್ ಹೋಗ್ಬೇಕು, ಅರ್ಜೆಂಟ್ ಹೋಗ್ಬೇಕು ಅಂದ್ರೆ ಅವರು ಬೇಡ ಅನ್ನ ಹೇಳಲ್ಲ. ಯಾಕಂದ್ರೆ ಅವ್ರಿಗೂ ಗೊತ್ತಿರ್ತದೆ, ನಮ್ಮ ಅಪ್ಪನವ್ರಿಗೆ ಗೊತ್ತಿರ್ತದೆ ಎಂಥ ಪರಿಸ್ಥಿತಿಯಲ್ಲಿ ಯಾರಿಗೆ ಸಹಾಯ ಮಾಡ್ಬೇಕಂತ. ಆದುದರಿಂದ ಇಲ್ಲಿಯ ಜನರ ಭರವಸೆ ನನ್ನ ಅಪ್ಪ. ಅಂದರೆ ಅವ್ರಿಗೆ ಒಂದು ನಂಬಿಕೆ ಇದೆ, ಇವರು ಹೀಗೆ ಹೋಗ್ತಾರೆ. ನಮ್ಮ ಅಪ್ಪಂದು ಒಂದೇ ಒಂದು ರೂಲ್ಸ್ ಇದೆ, ಅವ್ರ ಲೈಫಲ್ಲಿ ಓವರ್ ಸ್ಪೀಡಿಂಗ್ ಮಾಡಲ್ಲ. ಅವರು ಇದುವರೆ ಒಂದು ಆಕ್ಸಿಡೆಂಟಿಗೆ ಕಾರಣವಾಗಿಲ್ಲ. ಅಲ್ಲಿ ಇವರೇ ನೇಬರ್ಸೇ, ನಮ್ಮ ಪ್ಯಾಸೆಂಜರ್ಸ್ ನಮ್ಮ ನೇಬರ್ಸ್ ಆಗಿದ್ರು. ಅವರನ್ನು ಕರ್ಕೊಂಡು ಹೋಗ್ತಾ ಇದ್ರು, ಅಲ್ಲಿ ಡ್ರಾಪ್ ಮಾಡಕ್ಕಾಗಿರ್ಬೋದು. ಹೀಗೆ ನಾರ್ಮಲ್ ನಿಮ್ಗೆ ಆ ದೃಶ್ಯದಲ್ಲಿ ಕಾಣಿಸ್ಬೋದು. ನಾರ್ಮಲ್ ಸ್ಪೀಡಲ್ಲಿ ಪಾಸ್ ಆಗುವಾಗ ಅವನು ಹೊಡೆದು ಹಾಗೆ ಮಾಡಿ ಬಂದಿದ್ರೆ ಅದಕ್ಕೆ ಏನು ಅರ್ಥ? ಅವನು ಹೈವೇದಲ್ಲಿ ಅಷ್ಟು ಸ್ಪೀಡ್ ಬರ್ಬೇಕಾದ್ರೆ ಅವನಿಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ?
ಅದರಿಂದ ಮತ್ತೊಂದು ಎಲಿಗೇಷನ್ಸ್ ಆಗ್ತಾ ಇದ್ದಾನೆ, ಮತ್ತೊಂದು ಕಾರಣ ಕೊಡ್ತಾ ಇದ್ದಾನೆ ಬ್ರೇಕ್ ಫೈಲಿಯರ್ ಅಂತ. ಕನ್ಕ್ಲೂಷನ್ ಬರ್ಬೇಕಾದ್ರೆ ನೋಡ್ಬೇಕು ಬಸ್ಸಲ್ಲಿ ಆಕ್ಚುಯಲ್ ಆಗಿ ಬ್ರೇಕ್ ಫೈಲ್ ಇದೆಯಾ ಇಲ್ಲ ಅಂತ. ನಮ್ಮ ಅಪ್ಪ ಅಂದ್ರೆ ಅವ್ರಿಗೂ ಹೆಚ್ಚು ಹೋದ್ರೆ 46 ವರ್ಷ ವಯಸ್ಸಿರ್ಬೇಕು. ಇಷ್ಟು ಬೇಗ ಅವರು ಹೋಗ್ತಾರಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಅವರು ಇಲ್ಲೇ ನಾಷ್ಟ ಮಾಡಿ ಮಸೀದಿಗೆ ಹೋಗಿ ಅಲ್ಲಿಂದ ಪಿಕ್ ಮಾಡಿ ಹೋದ್ರು. ನಾವು ನಮ್ಮ ಹತ್ರ ಮಾತಾಡಿ ಹೋದ್ರು, ನಾನು ಕಾಲ್ ಮಾಡಿ ಮಾತಾಡಿ ಇಲ್ಲಿಂದ ಹೋದ್ರು. ಇಲ್ಲಿಂದ ಒಂದು 12 ಗಂಟೆಗೆ ಹೋಗಿದ್ದಾರೆ. ಆದ್ರೆ ಅಲ್ಲಿ ಮಸೀದಿಗೆಲ್ಲ ಹೋಗಿ ಡ್ರಾಪ್ ಮಾಡಿ ಬೇರೆ ಯಾವ್ದು ನಮಗೆ ಎಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಬೆಳಿಗ್ಗೆ ಅಂದ್ರೆ ಅವರು ಆಫ್ಟರ್ನೂನ್ ಬಂದಿದ್ರು, ಒಂದು 12 ಗಂಟೆ ಆಗುವಾಗ ಇಲ್ಲಿಂದ ಹೋಗಿದ್ದಾರೆ, ಮನೆಯಿಂದ ಹೋಗಿದ್ದಾರೆ. ಅಂದ್ರೆ ನೇಬರ್ಸ್ ನಮ್ದು ಇಲ್ಲೇ ಪಕ್ಕದವರು, ಒಂದು 4 ಮನೆ ಬಿಟ್ಟು ಅವರು. ಇಲ್ಲಾಂದ್ರೆ ಯಾರಾದ್ರೂ ಒಬ್ರು ಉಳಿದಿದ್ರಿ ಅವ್ರ ಹತ್ರ ಕೇಳ್ಬೋದಿತ್ತು ಹೇಗೆ ಆಯ್ತು ಇದು ಎಂತ ಬಸ್ಸು ರಿಟರ್ನ್ ಆಗಿ ಉಲ್ಟೆ ಬಂದಿದ್ರೆ ಅಂದ್ರೆ ಅವನು ಎಷ್ಟು ಸ್ಪೀಡಲ್ಲಿ ಬರ್ತಾ ಇರ್ಬೋದು ಒಂದು ಗೆಸ್ ಮಾಡಿ. ಫಿಸಿಕ್ಸ್ ಇದೆ ಇಲ್ಲಿ. ಅವನು ಬರುವ ಸ್ಪೀಡಿಗೆ ಬಸ್ ಟರ್ನ್ ಆಗಿ ಲೆಫ್ಟಿನಿಂದ ರಿವರ್ಸಿಗೆ ಸ್ಪೀಡ್ ಬರ್ತಾ ಇದ್ರಿ, ಎಷ್ಟು ಸ್ಪೀಡಲ್ಲಿ ಬರ್ತಾ ಇರ್ಬೇಕು? ಇದು ಎಲ್ಲಿದೆ ನ್ಯಾಯ? ಇದು ಫಸ್ಟ್ ನಡೆದದಲ್ಲ. KSRTCಯ ಅವರಿಗೆ ಒಂದು ಎಂತ ಇದೆ, ಒಂದು ನಾಲ್ಗೆ ಇದೆ. ನಾವು ಗೌರ್ಮೆಂಟ್ ಡ್ರೈವರ್ಸ್ ನಮ್ಗೆ ಎಂತಾದ್ರೂ ಮಾಡ್ಬೋದು, ಹಾಗಲ್ಲ. ಮೊನ್ನೆ ಕೇಸ್ ರೋಡ್ಲಿ ಒಂದು ಚಿಕ್ಕ ಘಟನೆ ನಡೆದಿದೆ. ಅವರು ನಿಲ್ಲಿಸಿದ್ದಿಲ್ಲ, ಸ್ಪೀಡ್ ಆಗಿ ಹೊಡೆದು. ಕೇಸ್ ರೋಡಲ್ಲೂ ಪೆಡೆಸ್ಟ್ರಿಯನ್ ಕ್ರಾಸ್ ಇದೆ, ಅಲ್ಲಿ ಸ್ಲೋ ಮಾಡಬೇಕು, ಅದು ಜಂಕ್ಷನ್. ಅವ್ರಿಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಈಗ ನಾನು ಒಂದೇ ಹೇಳಲಿಕ್ಕೆ ಬಯಸ್ತೇನೆ, ನಮಗೆ ನ್ಯಾಯ ಬೇಕು, ಅವನಿಗೆ ಕಾನೂನಿಗೆ ತಕ್ಕಂತಹ ಶಿಕ್ಷೆ ಲಭಿಸಬೇಕು, ಇಷ್ಟನ್ನೇ ಹೇಳುವುದು. ನನಗೆ ಬೇರೆ ಅಂತ ಹೇಳಲಿಕ್ಕಿಲ್ಲ. ಮನೆಯಲ್ಲಿ ಅಂದ್ರೆ ಬ್ರೆಡ್ ವಿನ್ನರ್ ಆಗಿ ನಮ್ಮ ತಂದೆ ಒಬ್ಬರೇ ಕೆಲಸ ಮಾಡ್ತಿದ್ರು. ಆಟೋ ಅಂದ್ರೆ ನಮ್ಮ ಜೀವನ, ಅದೇ ಒಂದು ಇತ್ತು. 4 ಮಕ್ಕಳು ನಾವು. ನಾನು ದೊಡ್ಡವನು. ನಾನು 17 ವರ್ಷ ನನಗೆ. ನಾನು ಸೆಕೆಂಡ್ PUC ಅಲ್ಲಿ ಓದ್ತಾ ಇದ್ದೇನೆ, ಇಲ್ಲಿ ತೊಕ್ಕೋಟಲ್ಲಿ ಓದ್ತಾ ಇದ್ದೇನೆ. ನನ್ನ ನಂತರ ನನ್ನ ತಂಗಿ, ಅವಳು 9th ಸ್ಟ್ಯಾಂಡರ್ಡ್ ಇಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದಾನೆ. ಅದ ನಂತರ ನನ್ನ ತಮ್ಮ, ಅವನಿಗೆ 10 ವರ್ಷ ಆಗಿದ್ದರೂ ಅವನಿಗೆ ಒಂದು ಸಿಂಡ್ರೋಮ್ ಇದೆ, ಡೌನ್ ಸಿಂಡ್ರೋಮ್ ಅಂತ. ಅಂದ್ರೆ ಅವನಿಗೆ ಬಾಳ್ವಿಕೆ ಎಲ್ಲ ಸ್ವಲ್ಪ ಕಮ್ಮಿ, ಬುದ್ಧಿ ಎಲ್ಲ ಸ್ವಲ್ಪ ಕಮ್ಮಿ, ಅವನಿಗೆ ಏನು ಅರ್ಥ ಆಗಲ್ಲ. ಅದಕ್ಕೆ ನಂತರ ಬರುವುದು ನನ್ನ ಚಿಕ್ಕ ತಮ್ಮ. ಅಂದ್ರೆ ಅವನಿಗೆ ಒಂದು ನೆಕ್ಸ್ಟ್ ಮಂತ್ 3 ವಯಸ್ಸಾಗ್ತದೆ. ಆಮೇಲೆ ಅಮ್ಮ ಇದ್ದಾರೆ ಅಷ್ಟೇ. ಅಂದ್ರೆ ಮನೆ ಕಟ್ಟಿಸಿದ್ದು ಅವರೇ. ಅವರು ಒಂದೊಂದು ಬೆವರನ್ನು ಸುರಿಸಿ ನಮಗೆ ಮನೆ ಕಟ್ಟಿಸಿ ಕೊಟ್ಟರು, ಈ ಜಾಗವನ್ನು ತೆಗೆದುಕೊಟ್ಟರು, ಲೋನ್ ಅಲ್ಲಿ ತೆಗೆದಿದ್ದಾರೆ. ಪೊಲೀಸ್ ದಾಖಲಾತಿ ಆಗಿದೆ, ಯಾಕೆಂದ್ರೆ ಅದು ಅಲ್ಲಿ ಬಾರ್ಡರ್ ಅಲ್ಲಿ ನಡೆದ ಒಂದು ಇನ್ಸಿಡೆಂಟ್ ಅಲ್ಲೋ, ಅದಕ್ಕೆ ಮಂಜೇಶ್ವರ ಸ್ಟೇಷನ್ಗೆ ದಾಖಲಾತಿ ಆಗಿದೆ. ಮತ್ತೆ ಮುಂದೆ ಏನಾಗುವುದಂದ್ರೆ ಗೌರ್ಮೆಂಟಿಗೆ ಬಿಟ್ಟದ್ದು. ಅವರು ಹೀಗೆ ಅವನನ್ನು ಕೆಲಸದಿಂದ ಡಿಸ್ಮಿಸ್ ಮಾಡಿ ಬಿಡಕ್ಕಾಗಲ್ಲ. ನಾವು ಬಿಡುವುದಿಲ್ಲ, ನಾವು ಹೋರಾಡ್ತಿದ್ವಿ, ನಮ್ಮ ಶಬ್ದವನ್ನು ನಾವು ತೋರಿಸ್ತೀವಿ, ನಮಗೆ ಎಂತ ಮಾಡ್ಲಿಕ್ಕೆ ಆಗ್ತದಂತ. ಅವನನ್ನು ಹಾಗೆ ಬಿಡುವುದಿಲ್ಲ. ಯಾಕೆಂದ್ರೆ ಇದು ಚಿಕ್ಕ ಆಕ್ಸಿಡೆಂಟ್ ಅಲ್ಲ, 5 ಮಂದಿಯ ಜೀವನ ಹೋಗಿದೆ ಇದರಲ್ಲಿ, 5 ಮಂದಿ. ಅದು ಅವರಿಗೆ ಬಂದಾಗ ಅವ್ರಿಗೆ ಗೊತ್ತಾಗ್ತದೆ. ಕಾನೂನಿಗೆ ತಕ್ಕಂತಹ ಒಂದು ಶಿಕ್ಷೆ ಲಭಿಸಬೇಕು.